ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ನಮ್ಮ ಇವರಲ್ಲ, ಅವರು ಸಂಸದರು, ಪಾರ್ಲಿಮೆಂಟ್ ಸದಸ್ಯರು, ನಿಮ್ಮ ಸರ್ಕಾರ ಮಾಡಿದ್ದು. ಅವ್ರು ಏನ್ ಹೇಳ್ತಾರ, ನಂದೆಲ್ಲ ಡೆಬ್ಬಿ ಖಾಲಿ ಆಗಿತ್ತು, ಟಿಜರಿ ಖಾಲಿ ಆಗಿತ್ತು, ಆ ಟಿಜರಿಯಲ್ಲಿ ಹಣ ಇರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಗ್ಯಾರಂಟಿ ಯೋಜನೆ ತಂದ ಮೇಲೆ ನನ್ನ ಧರ್ಮಸ್ಥಳಕ್ಕೆ ಬಂದು ಎಲ್ಲರೂ ಕೂಡ ದೇವರಿಗೆ ಬೇಡ್ಕೊಂಡು ನಮಗೆ ಹುಂಡಿ ಎಲ್ಲ ದುಡ್ಡು ಹಾಕೋದ್ರಿಂದ ಹುಂಡಿ ತುಂಬಿ ತುಳುಕ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗ, ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಅಭಿನಂದನೆಗಳಂತ ಹೇಳಿ ಅವ್ರು ಪತ್ರ ಬರೆದಿದ್ದಾರೆ. ಇದು ನಮ್ಮ ಸರ್ಕಾರ ಬರೆದಿದ್ದಲ್ಲ, ನಿಮ್ಮ ಸರ್ಕಾರ. ಅದಕ್ಕಾಗಿ ಒಳ್ಳೇದು ಏನಾದ್ರು ಆಗ್ತದೆ ಒಳ್ಳೇದಂತ ಹೇಳಬೇಕು. ಎಷ್ಟು ತೊಂದರೆ ಆಗಿತ್ತು ಗೊತ್ತಾ ಗರೀಬರಿಗೆ? ತಿಂಗಳಿಗೆ 2-2 ಸಾವಿರ ರೂಪಾಯಿ ಸಿಗ್ಬೇಕಾದ್ರೆ ಅವರು ಪಾಪ ಅವ್ರ ಮಕ್ಕಳಿಗೆ ಪುಸ್ತಕ ಕೊಡಿಸ್ತಾರ, ಪಾಠ್ಯ ಕೊಡಿಸ್ತಾರ, ಆ ಮಕ್ಕಳಿಗೆ ಖರ್ಚಿಗೆ ಕೊಡ್ತಾರ, ಏನೇನೋ ಅವ್ರಿಗೆಲ್ಲ ಸಣ್ಣ ಪುಟ್ಟ 2 ಸಾವಿರದ ಅವ್ರು 2 ಕೋಟಿ ದಪ್ಪಲೆ ಅದು ಬಡವರಿಗೆ. ಅಂಥ ಒಂದು ಯೋಜನೆಯನ್ನು ಆಗಿದೆ. ಆಮೇಲೆ ರವಿಯವರೇ, ಆಮೇಲೆ ಗರೀಬ್ ಹುಡುಗರು ಡಿಪ್ಲೊಮಾ ಮಾಡಿ ರೋಡ್ ಮೇಲೆ ತಿರುಗಾಡ್ತಿದ್ರು, ಅವ್ರಿಗೆ ಅನ್ಎಂಪ್ಲಾಯ್ಡ್ ಪ್ರಾಬ್ಲಮ್ ಇತ್ತು. ಅವರಿಗೆ 1,500 ಕೊಡುವುದರಿಂದ ತಮ್ಮ ಖರ್ಚು ಮಾಡಿಕೊಂಡು ಎಲ್ಲೇ ಬೇರೆ ಬೇರೆ ಕೆಟ್ಟ ಚಟುವಟಿಕೆಗಳಿಲ್ಲದಂಗೆ ಅವರು ಉತ್ತಮವಾದಂಥ ಇದರಲ್ಲಿ ಬದುಕ್ತಾ ಇದ್ದಾರೆ. ಇನ್ನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಗಳಿಗೆ 3,000 ರೂಪಾಯಿ ತಿಂಗಳಿಗೆ. ಇವೆಲ್ಲ ಮಾಡಿದ್ದು 52,000 ಕೋಟಿ ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಮತ್ತು ನಿಮ್ಮ BJP-ಯವರಿಗೂ ಕೂಡ, ನಿಮ್ಮೆಲ್ಲ ಮಹಿಳೆಯರಿಗೆ ಕೂಡ ಆ ದುಡ್ಡು ಹೋಗ್ತಾ ಇದೆ. ಅದಕ್ಕಾದ್ರೂ ನೀವು ಪ್ರಶಂಸನೆ ಮಾಡ್ಬೇಕು. ಅವ್ರ ಮನೆಗಾರ ಕೇಳ್ತಿರ್ಬೋದು, ನಿಮ್ಮ ಮನೆ ಹೆಣ್ಮಕ್ಳು, ಏನ್ರಿ ನಮೂನು ಬರ್ತಾವಲ್ರಿ ಆ ದುಡ್ಡು, ನೀವು ಯಾಕೆ ಅವ್ರಿಗೆ ವಿರೋಧ ಮಾಡ್ತೀರಿ ಅಂತೇಳಿ. ಬಹುಶಃ ಕೇಳೋರಿಲ್ಲ, ಗೊತ್ತಿಲ್ಲ ರವಿ ನಿಮ್ಗೆ. ಆದ್ರೆ ಇಂಥ ಒಳ್ಳೆಯ ಕೆಲಸಗಳಿಗೆ ನೀವು ಯಾವಾಗಲೂ ಪ್ರಶಂಸನೆ ಮಾಡಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ಯುವ ಮತ್ತು ಉತ್ಸಾಹಿ ಕಂದಾಯ ಸಚಿವರು, ಕಂದಾಯ ಇಲಾಖೆ ಹೊಸ